ಹಿರಿಯ ನಾಗರಿಕರಿರುವ ಮನೆಗೆ ನುಗ್ಗಿ ಸುಲಿಗೆ ಮಾಡಿದ್ದ 3 ಖದೀಮರನ್ನ ಬಂಧಿಸುವಲ್ಲಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವಿದ್ಯಾರಣ್ಯಪುರದಲ್ಲಿ ವಾಸಿಯಾಗಿರುವ ಹಿರಿಯ ನಾಗರಿಕರು ಮನೆಗೆ ಯಾರೋ ಬೆಲ್ ಮಾಡಿದ್ದು ಬಾಗಿಲನ್ನು ತೆರೆದು ನೋಡುತ್ತಿರುವಾಗಲೇ ಏಕಾಏಕಿ ಮನೆಯೊಳಗೆ ನುಗ್ಗಿ ಹಿರಿಯ ಮಹಿಳೆಯ ಬಾಯಿ ಮುಚ್ಚಿ ಚಾಕು ತೋರಿಸಿ ಮನೆಯಲ್ಲಿದ್ದ ಚಿನ್ನಾಭರಣ, ಬೆಳ್ಳಿಯ ವಸ್ತುಗಳು, ನಗದು ಹಾಗೂ 2 ಮೊಬೈಲ್ ಫೋನ್ಗಳನ್ನು ದೋಚಿಕೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆಂದು ಸಂತ್ರಸ್ತ ದಂಪತಿಗಳು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದರು. ಸುಲಿಗೆ ಪ್ರಕರಣವನ್ನು ದಾಖಲಿಸಿಕೊಂಡ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಅವರು ತಂಡವೊಂದನ್ನು ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತನಿಖಾ ತಂಡ ಬೇಗೂರು ಬಳಿಯ ಹೊಮ್ಮದೇನಹಳ್ಳಿ ಸರ್ಕಲ್ ಬಳಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಸುಲಿಗೆ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡು ಇತರೆ ಸಹಚರರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾನೆ. ತನಿಖೆ ಮುಂದುವರೆಸಿದ ತಂಡಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಮನಾಳ ವೃತ್ತದ ಬಳಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡರು. ಬಂಧಿತ ಆರೋಪಿಗಳಿಂದ 1 ಲಕ್ಷ ರೂಪಾಯಿ ಮೌಲ್ಯದ 11 ಗ್ರಾಂ 70 ಮಿಲಿಗ್ರಾಂ ಚಿನ್ನಾಭರಣ ಮತ್ತು 33 ಗ್ರಾಂ 70 ಮಿಲಿಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೊಡಿಗೆಹಳ್ಳಿನಲ್ಲಿ ಹಿರಿಯ ನಾಗರಿಕರಿರ್ತಕ್ಕಂಥ ಮನೆಗೆ ಹೋಗಿ ಅವರನ್ನು ಬೆದರಿಸಿ ಅವರಿಂದ ಸುಲಿಗೆ ಮಾಡಿರ್ತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಂದ 11 ಗ್ರಾಂ ಚಿನ್ನಾಭರಣ ಮತ್ತು 33 ಗ್ರಾಂ ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 1 ಲಕ್ಷ ಆಗಬಹುದು ಎಂದು ಹೇಳಿ ಅಂದಾಜಿಸಲಾಗಿದೆ. ಇದು 15ನೇ ತಾರೀಕು ಫೆಬ್ರವರಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ 6 ಗಂಟೆ ಸಮಯದಲ್ಲಿ ಈ ಮನೆಗೆ ಬಂದು ಬೆಲ್ ಮಾಡಿ ನಂತರ ಆ ಮನೆ ಒಳಗಡೆ ಪ್ರವೇಶಿಸಿ ಆ ಮನೆಯಲ್ಲಿರ್ತಕ್ಕಂಥ ಫಿರ್ಯಾದಿದಾರರು ಮತ್ತು ಅವರ ಪತ್ನಿಯನ್ನು ಬೆದರಿಸಿ ಹೆದರಿಸಿ ಬಾಯನ್ನು ಮುಚ್ಚಿ ನಂತರ ಅಲ್ಲಿ ಮನೆಯಲ್ಲಿಟ್ಟಿರ್ತಕ್ಕಂತಹ ಬೀರುವಿನಲ್ಲಿಟ್ಟಿರ್ತಕ್ಕಂತಹ ಚಿನ್ನಾಭರಣಗಳು, ಒಡವೆ, ಉಂಗುರ ಇವುಗಳನ್ನೆಲ್ಲ ತೆಗೆದುಕೊಂಡು ಹೋಗಿರ್ತಾರೆ. ನಂತರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡು ನಂತರದಲ್ಲಿ ಬೇಗೂರು ಬಳಿಯಲ್ಲಿ ಈ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಒಟ್ಟು 3 ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಆರೋಪಿಗಳೆಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯವರಾಗಿದ್ದು ಇಲ್ಲಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥದ್ದು ಕಂಡು ಬಂದಿದೆ. 4ನೇ ಆರೋಪಿ ಇನ್ನೊಬ್ಬ ಇದರಲ್ಲಿ ಇನ್ನೂ ಬಂಧಿಸಬೇಕಾಗಿದೆ. ಆತ ಇನ್ನೂ ತಲೆಮರೆಸಿಕೊಂಡಿದ್ದಾನೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಒಬ್ಬ ಆರೋಪಿ ಇದರಲ್ಲಿ 1ನೇ ಆರೋಪಿ ಏನಿದ್ದಾನೆ ಆತ ಆ ಮನೆಯಲ್ಲಿಯೇ ಈ ಹಿಂದೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಇದರಿಂದಾಗಿ ಮನೆಯ ನಕ್ಷೆ ಮತ್ತು ಮನೆಯಲ್ಲಿ ಅವರು ಇರ್ತಕ್ಕಂತಹ ಚಿನ್ನಾಭರಣಗಳ ಬಗ್ಗೆ ಆತನಿಗೆ ಮಾಹಿತಿ ಇದ್ದಿದ್ದರಿಂದ ಈ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಮನವಿ ಇರ್ತಕ್ಕಂಥದ್ದು 2 ಒಂದು ಈ ಮನೆಗಳಿಗೆ ಬೀಗ ಹಾಕುವಾಗ ಲಾಕ್ಡ್ ಹೌಸಸ್ ಏನಂತೀವಿ ನಾವು, ಅಂಥ ಸಂದರ್ಭದಲ್ಲಿ ಹುಷಾರಾಗಿರಬೇಕಾಗ್ತದೆ. ಎಲ್ಲಾದರೂ ಹೊರಗಡೆ ಹೋಗುವಾಗ ನೀವು ಬೀಗ ಹಾಕ್ಕೊಂಡು ಹೋಗ್ತಕ್ಕಂಥದ್ದು ಹೊರಗೆ ಬೇರೆಯವರಿಗೆ ಗೊತ್ತಾಗದ ರೀತಿಯಲ್ಲಿ ಡೋರ್ ಲಾಕ್ಗಳನ್ನು ಹಾಕ್ತಕ್ಕಂಥದ್ದು ಮತ್ತು ಗೇಟಿಗೆ ಲಾಕ್ ಮಾಡದೇ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಈ ಪೇಪರ್ಗಳು ಮತ್ತು ಇದೆಲ್ಲ ಬೀಳದೇ ಇರೋ ಹಾಗೆ ನೋಡ್ತಕ್ಕಂಥದ್ದು, ಇದೆಲ್ಲ ಸಣ್ಣ ಪುಟ್ಟ ಜಾಗರೂಕತೆಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ನೀವು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ನೀವು ಮಾಹಿತಿಯನ್ನು ನೀಡಿದರೆ ನಾವು ಕೂಡ ನಿಮ್ಮ ಮನೆ ಮೇಲೆ ಗಮನ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಇನ್ನು ಬೇಸಿಗೆ ಬರ್ತಾ ಇರೋದ್ರಿಂದ ರಜಾಕಾಲ ಬರ್ತಾ ಇದೆ. ಸಾಕಷ್ಟು ಜನ ಏನು ಬೆಂಗಳೂರಿನಿಂದ ಅವರ ಬೇರೆ ಬೇರೆ ಊರುಗಳಿಗೆ ಪ್ರವಾಸಕ್ಕೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಮನೆಗಳನ್ನು ಲಾಕ್ ಮಾಡೋದ್ರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. 2ನೇದಾಗಿ ಮನೆಗಳಲ್ಲಿ ಯಾರನ್ನಾದರೂ ಈ ಥರ ಕೆಲಸಕ್ಕೆ ಇಟ್ಟುಕೊಳ್ಳುವಾಗ ಅವರ ಪೂರ್ವಾಪರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಟ್ಟು ಮನೆಯೊಳಗಡೆ ಮತ್ತು ಎಲ್ಲಿ ನೀವು ನಿಮ್ಮ ಚಿನ್ನಾಭರಣಗಳನ್ನು ಅಥವಾ ದುಡ್ಡನ್ನು ಇಡ್ತೀರಿ ಅಂಥ ಸ್ಥಳಗಳನ್ನು ಅವರಿಗೆ ತೋರಿಸ್ತಕ್ಕಂಥ ಒಂದು ಪ್ರಮೇಯ ಇರಕೂಡದು ಅಂತ ಕೂಡ ನಾವು ಕೇಳ್ಕೊಳ್ತೇವೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಈಶಾನ್ಯ ವಿಭಾಗದ ಡಿಸಿಪಿ ಸಜಿತ್ ಅವರ ನಿರ್ದೇಶನದಂತೆ ಯಲಹಂಕ ಉಪವಿಭಾಗದ ಎಸಿಪಿ ನರಸಿಂಹಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಕೊಡಿಗೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಕಿರಣ್ ಕುಮಾರ್, ಅನಿಲ್, ಸಿಬ್ಬಂದಿಗಳಾದ ಪುರುಷೋತ್ತಮ್, ಸದಾಶಿವ ಕಾಂಬ್ಳೆ, ಗಿರೀಶ್, ಅರುಣ್ ಕೋಲಾಕರ್, ನಂದೀಶ್, ಶಿವಾನಂದ ಹೆಗ್ಡೆ, ಪ್ರಸಾದ್, ಹನುಮಂತಪ್ಪ, ಬಸವರಾಜು ಅವರುಗಳ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.